ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಅಮೆರಿಕ ಅನ್ನುವಂಥ ಲೂಟಿಕೋರ, ದಗಾಕೋರ, ದಾಳಿಕೋರ ದೇಶ ಯಾವೆಲ್ಲ ಸಾರ್ವಭೌಮ ಸ್ವಾಯತ್ತ ದೇಶಗಳನ್ನ ಹಾಳು ಮಾಡ್ತಾ ಇದೆ, ಯಾವ ರೀತಿ ಜಗತ್ತಿಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ, ಜನರನ್ನ ಇಡೀ ಜಗತ್ತು ತಲ್ಲಣಗೊಳಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದೀವಿ. ಇದು ಭಾರತಕ್ಕೂ ಒಂದು ರೀತಿಯ ಎಚ್ಚರಿಕೆಯ ಗಂಟೆ. ಇಂಥ ಒಂದು ಕೆಟ್ಟ ದೇಶ, ಇಂಥ ಒಂದು ಕ್ರೂರಿ ದೇಶವನ್ನ ಜಗತ್ತಿನ ಎಲ್ಲಾ ದೇಶಗಳು ಒಗ್ಗೂಡಿ ಅದಕ್ಕೆ ಎಚ್ಚರಿಕೆ ಕೊಡುವ ಒಂದು ರೀತಿಯ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡದೇ ಇದ್ರೆ ನಾಳೆ ಜಗತ್ತಲ್ಲಿ ಯಾವ ಸ್ವತಂತ್ರ ರಾಷ್ಟ್ರಗಳು ನೆಮ್ಮದಿಯಿಂದ ಆಡಳಿತವನ್ನು ನಡೆಸಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಈ ಅಮೆರಿಕ ಅನ್ನೋ ದೇಶ ಎಂಥ ಒಂದು ದೇಶ ಅಂದ್ರೆ, ನಾವೇ ಸೂಪರ್ ಪವರ್, ನಾವೇ ಸುಪ್ರೀಮು, ನಾವೇ ಲೀಡರ್ಗಳು, ಜಗತ್ತಿಗೆ ನಾವೇ ದೊಡ್ಡಣ್ಣ ಅಂತೇಳಿ ಬಿಲ್ಡಪ್ ತಗೊಳ್ಳೋದು, ಜೊತೆಗೆ ಪ್ರಜಾಪ್ರಭುತ್ವದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಹೊಡೆಯೋದು, ಎಲ್ಲ ಕಡೆ ಎಲ್ಲ ನಾವು ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅಂತೇಳಿ ಹೇಳೋದು. ಆದರೆ ಇದರ ಕುತಂತ್ರ, ಕುಟಿಲ ಕುಯುಕ್ತಿಗೆ ಇದರ ಕೆಟ್ಟ ಚಾಳಿ ಏನು ಅಂದ್ರೆ, ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ವತಂತ್ರ ದೇಶಗಳಿದಾವೆ ಅಲ್ಲೆಲ್ಲ ಸಾಮ್ರಾಜ್ಯವನ್ನೇ ಅವರ ಅವನತಿಯನ್ನೇ ಹಾಳು ಮಾಡೋದು. ಈ ಮನುಷ್ಯ ಓದಲ್ಲೆಲ್ಲ ಹುಲ್ಲು ಗರಿಕೆ ಚಿಗುರಲ್ಲ ಅಂತಾರಲ್ಲ, ಹಂಗೆ ಅಮೇರಿಕ ಏನಾದ್ರು ಕಣ್ಣಿಟ್ಟು ಬಿಟ್ರೆ ಅದೇನಾದ್ರು ಅದ್ರ ಮೇಲೆ ವಶಪಡಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಮುಗೀತವ್ರ ಕತೆ. ಆ ರೀತಿ ಸರ್ವನಾಶ ಮಾಡುವಂತ ಒಂದು ಕೆಟ್ಟ ದೇಶ ಅಮೇರಿಕ. ನೋಡಿ, ಆ ಅಮೇರಿಕ, ಈ ದೇಶದ ಇತಿಹಾಸವನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಆಮೇಲೆ ನಮಗೂ ಭಾರತಕ್ಕೂ ಮುಂದೆ ಯಾವ ರೀತಿ ತೊಂದರೆ ಬರಬಹುದು, ನಾವು ದೃಢವಾಗಿ ನಿಲ್ದೇ ಇದ್ರೆ ನಮ್ಮ ಅಸ್ಮಿತೆಯನ್ನ, ಸ್ವಾಭಿಮಾನವನ್ನ ಕಾಪಾಡ್ಕೊಳ್ಳಿದ್ರೆ ಯಾವ ರೀತಿ ತೊಂದರೆ ಆಗ್ಬೋದು, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರಾರಂಭದಲ್ಲಿ 1945 ಆಗಸ್ಟ್ 6ರಂದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಸುಮ್ಮನೆ ಆ ಜಪಾನ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ ಹಾಕ್ಬಿಡ್ತಾರೆ. ಯುದ್ಧ ಇರಲ್ಲ, ಯಾವುದೇ ಸೈನಿಕರು ಯುದ್ಧ ಮಾಡ್ತಾ ಇರಲ್ಲ, ಯುದ್ಧದ ವಾತಾವರಣ ಇರಲ್ಲ. ತಾನು ತಯಾರು ಮಾಡುವ ಬಾಂಬನ್ನು ಪರೀಕ್ಷೆ ಮಾಡೋ ಸಲುವಾಗಿ, ಅಂದರೆ ಎಷ್ಟು ಕೆಟ್ಟ ದೇಶ ಯೋಚನೆ ಮಾಡಿ, ತನ್ನ ಬಾಂಬನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣು ಬಾಂಬನ್ನು ಪ್ರಯೋಗ ಮಾಡಿಬಿಡ್ತಾರೆ. ಲಕ್ಷಾಂತರ ಜನ ಸಾವಿಗೀಡಾಗ್ತಾರೆ. ಜನರ ಬದುಕು ರೌರವ ಸ್ಥಿತಿ ಬಂದ್ಬಿಡುತ್ತೆ. ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುವ ಮಕ್ಕಳು ಅನೇಕ ಸಮಸ್ಯೆಗಳನ್ನೇ ಗಿಫ್ಟ್, ಅಂದ್ರೆ ಸಮಸ್ಯೆಗಳನ್ನೇ ಒತ್ಕೊಂಡು ಬರ್ತಾರೆ. ಅಂತ ಒಂದು ಕೆಟ್ಟ ಕೊಡುಗೆನ ಈ ಅಮೆರಿಕ ಕೊಟ್ಟಿದೆ. ನಮಗೆಲ್ಲ ಪಾಠಗಳಲ್ಲೂ ಕೂಡ ಅದನ್ನ ಇಟ್ಟಿದೆ. ಮೊದಲು ಇಟ್ಟಿದ್ರು, ಈಗಲೂ ಇಟ್ಟಿದ್ದಾರೆ. ಓದ್ಕೋಬೇಕು ಯುದ್ಧ ಎಷ್ಟು, ಅದರಲ್ಲೂ ಈ ಅಮೆರಿಕ ಯಾವ ರೀತಿ ಸರ್ವನಾಶ ಮಾಡ್ತು. ಆ ಹಿರೋಶಿಮಾ ನಾಗಸಾಕಿಯ ಮೇಲೆ ಎಷ್ಟು ಪ್ರಮಾಣದ ಪ್ರಕೃತಿ ನಾಶ ಆಯಿತು, ಎಷ್ಟು ಪ್ರಮಾಣದಲ್ಲಿ ಜನರು ಸಾವನ್ನಪ್ಪಿದ್ರು. ಇವತ್ತು ಜಪಾನ್ ಯುದ್ಧ ಅಂದ್ರೆ ಯಾಕೆ ದೂರ ಸರಿಯುತ್ತೆ ಅಂದ್ರೆ ಅವರು ಅನುಭವಿಸಿದ್ದಾರೆ, ನೋಡಿದ್ದಾರೆ. ಅದಾಯ್ತಾ? ನೋಡಿ, ಚಿಲಿ 70ರ ದಶಕದಲ್ಲಿ ಒಂದು ಪ್ರಜಾಪ್ರಭುತ್ವದ ಪದ್ಧತಿಯ ಮೂಲಕ ಆ ದೇಶಕ್ಕೆ ಸಾಲ್ವಡೋರ್ ಅಲೆಂಡೆ ಅಂತ ಹೇಳಿ ಅಧ್ಯಕ್ಷರಾಗ್ತಾರೆ. ಚಿಲಿ ಅನ್ನೋ ಒಂದು ಪುಟ್ಟ ದೇಶಕ್ಕೆ ಅಲ್ಲಿ ಈ ಒಂದು ಅಧ್ಯಕ್ಷ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೂಲಕ ಅಧ್ಯಕ್ಷರಾದ ಮೇಲೆ ಸಹಜವಾಗಿ ತನ್ನ ದೇಶದ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸಗಳನ್ನ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಒಂದು ಕವಿತ್ವದ ಒಂದು ಪ್ರೀತಿ ಇರುತ್ತೆ. ದೊಡ್ಡ ದೊಡ್ಡ ಕವಿಗಳ ಸ್ನೇಹವನ್ನು ಅವರು ಗಳಿಸ್ಕೊಂಡಿರ್ತಾರೆ. ಈ ಸಾಲ್ವಡೋರ್ ಅಲೆಂಡೆ ಅವರು ಇಲ್ಲಿ ಕುತಂತ್ರವನ್ನ ಪ್ರಾರಂಭ ಮಾಡುವಂತ ಅಮೇರಿಕ ಆ ಅಧ್ಯಕ್ಷನನ್ನೇ ಗುಂಡಿಕ್ಕಿ ಕೊಂದಾಕ್ಬಿಡ್ತಾರೆ. ಚಿಲಿಯ ಅಧ್ಯಕ್ಷ ಸಾಲ್ವಡೋರ್ ಅಲೆಂಡೆ ಅವರನ್ನ. ಆನಂತರ ಅಲ್ಲಿ ಪಿನೋಶೆ ಅನ್ನೋವಂಥ ಮಿಲಿಟರಿ ಸರ್ವಾಧಿಕಾರಿಯನ್ನು ತಂದು ಕೂರಿಸ್ಬಿಡ್ತಾರೆ. ಇವರು ಮಾಡೋದಿದ್ದೇನೆ. ಅಲ್ಲಿ ತುಂಬಾ ವ್ಯವಸ್ಥೆ ಚೆನ್ನಾಗಿದೆಯಾ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ, ದೇಶದ ಅಭಿವೃದ್ಧಿ ಮಾಡ್ತಾನ, ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ತಡ್ಕೊಳ್ಳಲ್ಲ. ಅದು ನಮಗೆ ಬೇಕು, ಅಟ್ಯಾಕ್ ಮಾಡೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ, ಅಮೆರಿಕದಲ್ಲಿ ಏನಾದ್ರೂ ಆರ್ಥಿಕ ತಲ್ಲಣ ಆದ್ರೆ, ಅಮೆರಿಕದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ, ಅಲ್ಲಿನ ದೇಶದಲ್ಲಿ ಆಂತರಿಕ ಸಮಸ್ಯೆಗಳಾದ್ರೆ ಅದನ್ನ ಮುಚ್ಚಾಕೋದಕ್ಕೋಸ್ಕರ, ಅದನ್ನ ಸರಿಪಡಿಸಿಕೊಳ್ಳಲು ಇವರೇನ್ ಮಾಡ್ತಾರೆ ಅಂದ್ರೆ ಬೇರೆ ದೇಶದ ಮೇಲೆ ದಾಳಿ ಮಾಡೋದು, ಬೇರೆ ದೇಶದ ಮೇಲೆ ಅನಗತ್ಯವಾದಂತ ಯುದ್ಧಗಳನ್ನ ಹೇರಿಕೆ ಮಾಡೋದು. ಆ ಮೂಲಕ ತಾನು ಲಾಭ ಮಾಡ್ಕೊಳ್ಳೋದು, ತನ್ನ ದೇಶದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದು, ಆಮೇಲೆ ತನ್ನ ಮೇಲಿರುವ ಆರೋಪವನ್ನ ಅಥವಾ ತನಗೆ ಬಂದಿರುವ ಸಂಕಷ್ಟವನ್ನ ಪರಿಹರಿಸ್ಕೊಳ್ಳೋದು. ಈಗ ಟ್ರಂಪ್ ಮಾಡ್ತಿರೋದು ಅದನ್ನೇ. ಟ್ರಂಪ್ ಮೇಲೀಗ Epstein ಫೈಲ್ಸ್
ಶಿಶುಕಾಮಿ ಅನ್ನೋ ಥರದ್ದೆಲ್ಲ ಆರೋಪಗಳು ಬರ್ತವೆ. ದೊಡ್ಡ ಆರೋಪ ಇದು, ದೊಡ್ಡ ಸ್ಕ್ಯಾಂಡಲ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ಈಗ ಟ್ರಂಪ್ ಮಾಡ್ತಿರೋದೇನು? ಯುದ್ಧವನ್ನ ಹೇರಿ ಆ ವಿಷಯನ ಗೌಣ ಮಾಡೋದು. ಇದು ಹೆಚ್ಚಾಗಿದೆ ಟ್ರಂಪ್ ಅಧ್ಯಕ್ಷರಾದ್ಮೇಲೆ. ಈ ಅಮೆರಿಕದ ಪರಂಪರೆ ನೋಡ್ತಾ ಬಂದ್ರೆ, ಈ ಅಮೆರಿಕ ದೇಶ ವಲಸೆ ದೇಶ, ಯುದ್ಧಗಳನ್ನೇ ಮಾಡ್ಕೊಂಡು ಬದುಕಿದಂಥ ದೇಶ, ತನ್ನ ಪರಂಪರೆಯಲ್ಲಿ ಮಾಡ್ತಾ ಬಂದಿರೋದು ಬರೀ ಯುದ್ಧಗಳನ್ನೇ. ಇನ್ನೊಂದು ದೇಶದ ಅಸ್ಮಿತೆಯನ್ನು ಕದಿಯೋದೇ ಕೆಲಸ ಮಾಡಿದೆ. ಇಲ್ಲಿಗೆ ಚಿಲಿ ದೇಶದ ಕತೆ ಮುಗಿಸ್ಬಿಟ್ರು ಇವರು. ಅಲ್ಲಿ ತನಗೆ ಬೇಕಾದನ್ನ ಒಬ್ಬನ ಕೂರಿಸ್ಬಿಟ್ರು, ಅವನ್ಯಾರೋ ಪಿನೋಶಿಯನನ್ನ. ಆಮೇಲೆ ವಿಯೆಟ್ನಾಂ ಅನ್ನೋ ಒಂದು ದೇಶವನ್ನು ಟಾರ್ಗೆಟ್ ಮಾಡ್ತಾರೆ. ಆ ದೇಶದ ಜನರ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ, ಆ ಪ್ರಯತ್ನವನ್ನು ಮಾಡ್ತಾರೆ ವಿಯೆಟ್ನಾಂ ಮೇಲೆ. ಆನಂತರ 60ರ ದಶಕದಲ್ಲಿ ಇಂಡೋನೇಷ್ಯಾದ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಕೈ ಹಾಕತ್ತೆ. ಯಾವುದು? ಇಂಡೋನೇಷ್ಯಾ. ಅಲ್ಲಿನ ಅಧ್ಯಕ್ಷ ಸುಕರ್ಣೋ ಅವರನ್ನ ಇವ್ರು ಕೈ ಹಾಕ್ಬಿಟ್ಟು ಮುಗಿದೋಯ್ತು. ಆಂತರಿಕ ಅದು ಬಹಿರಂಗನ ಗೊತ್ತಿಲ್ಲ, ಇವ್ರು ಟಾರ್ಗೆಟ್ ಕಣ್ಣು ಹಾಕಿದ್ರ ಮುಗೀತು, ಅಲ್ಲಿ ಅವ್ರ ಕತೆ ಮುಗೀತು ಅಂತ. ಈ ಸುಕರ್ಣ ಅವರನ್ನ ಪದಚ್ಯುತಿಗೊಳಿಸ್ತಾರೆ. ಕೊನೆಗೆ ಅವನ್ನ ಹತ್ಯೆ ಕೂಡ ಮಾಡಿಬಿಡ್ತಾರೆ. ನೋವಿನ ವಿಚಾರ ಅಂದ್ರೆ ಒಂದು 80,000 ಜನರನ್ನ ಕೊಂದಾಕ್ತಾರೆ ಇಂಡೋನೇಷ್ಯಾದಲ್ಲಿ. ಅಲ್ಲಿನ ಅಧ್ಯಕ್ಷನನ್ನ ಪದಚ್ಯುತಗೊಳಿಸಿ ಅವನ್ನ ಹತ್ಯೆ ಮಾಡಿದಲ್ಲದೆ ಒಂದು 80,000 ಜನ ಕೊಂದಾಕ್ತಾರೆ. ಆಮೇಲೆ ಅಲ್ಲಿಗೆ ಇವ್ರು ಹಂಗೆ ಬಿಡಲ್ಲ, ಅಲ್ಲಿ ತನಗೆ ಬೇಕಾದವನ್ನ ಕೂರ್ಸೋದೇ ಇವ್ರ ಕೆಲಸ. ಸುಹಾರ್ತೋ ಅನ್ನುವಂಥ ಒಬ್ಬ ಅವ್ರು ಹೇಳ್ದಂಗೆ ಕೇಳ್ಕೊಳ್ಳೋ ಒಬ್ಬ ಏಜೆಂಟನ್ನ ತನ್ನ ಕೈಗೊಂಬಿ ಅಂತ ಕೆಲಸ ಮಾಡುವ ಸುಹಾರ್ತೋ ಅನ್ನನ್ನ ನೇಮಿಸ್ಬಿಟ್ಟು ಅಲ್ಲಿ ಮಿಲಿಟರಿ ಆಡಳಿತವನ್ನ ಹೇರಿಕೆ ಮಾಡ್ತಾರೆ. ಇನ್ನು ಇರಾಕ್ ಸುಮಾರು ಒಂದು 3 ದಶಕಗಳ ಹಿಂದೆ, ಅದು ಸಹಜವಾಗಿ ಇರಾಕ್ ಅಂದ್ರೆ ಗೊತ್ತಲ್ವಾ, ಈ ತೈಲ ಹೇರಳವಾಗಿ ಇರುವಂಥ ಒಂದು ತೈಲ ಸಂಪದ್ಭರಿತವಾದಂಥ ದೇಶ ಇರಾಕ್. ಅಲ್ಲಿ ಮೊದಲು ಅಂದ್ರೆ ಸದ್ದಾಂ ಹುಸೇನ್ ಬರೋದಕ್ಕಿಂತ ಮುಂಚೆ, ಸದ್ದಾಂ ಹುಸೇನ್ ಇರಾಕಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕಿಂತ ಮುಂಚೆ ಅಮೇರಿಕಾದ ಬಹುರಾಷ್ಟ್ರೀಯ ಕಂಪನಿಗಳು ಅಲ್ಲಿನ ತೈಲವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ತಾನು ಲಾಭ ಮಾಡ್ಕೊಳ್ತಾ ಇರ್ತವೆ. ಅಮೇರಿಕದ ಕಂಪನಿಗಳು ಯಾವಾಗ ಸದ್ದಾಂ ಹುಸೇನ್ ಅವರು ಅಲ್ಲಿ ಅಧ್ಯಕ್ಷರಾಗಿ ಬರ್ತಾರೆ, ಅಲ್ಲಿ ಆ ದೇಶದ ಹಿಡಿತ ಅವ್ರ ಕೈಗೆ ಸಿಕ್ಕತ್ತೆ, ಅವರು ಈ ತೈಲವನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಎಂಥ ಒಳ್ಳೆಯ ಯೋಚನೆ. ಆದರೆ ಇರಾಕ್ನ ತೈಲವನ್ನು ಲಾಭ ಮಾಡಿಕೊಂಡು ಮಜಾ ಉಡಾಯಿಸ್ತಿದ್ದರು ಅಮೇರಿಕದ ಕಂಪನಿಗಳು. ಇರಾನ್ ಅಧ್ಯಕ್ಷರಾಗಿ ಬಂದ ನಂತರ ಆ ತೈಲವನ್ನು ರಾಷ್ಟ್ರೀಕರಣ ಮಾಡಿ ಶಾಲೆಗಳ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಆಮೇಲೆ ಶಿಕ್ಷಕರ ಅಭಿವೃದ್ಧಿ, ವಿಜ್ಞಾನಿಗಳ ಅಭಿವೃದ್ಧಿ, ಮಹಿಳೆಯರ ಸ್ವಾತಂತ್ರ್ಯ, ಮಹಿಳೆಯರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇರುತ್ತೆ ಇರಾಕಲ್ಲಿ. ಆಮೇಲೆ ಸಾಕ್ಷರತೆಯ ಪ್ರಮಾಣ ಅತ್ಯಧಿಕವಾಗಿರುತ್ತೆ. ಯಾಕೆಂದ್ರೆ ತೈಲವನ್ನು ರಾಷ್ಟ್ರೀಕರಣ ಮಾಡಿದಾದ್ಮೇಲೆ ಈ ಅಮೆರಿಕದ ಕಂಪನಿಗಳಿಗೆ ಹೋಗ್ತಾ ಇದ್ದಂಥ ದುಡ್ಡು ಇವರಿಗೆ ಸಿಗುತ್ತೆ. ಆ ದುಡ್ಡನ್ನು ತನ್ನ ದೇಶಕ್ಕೆ ಬಳಸ್ಕೊಂಡ್ರು. ಒಳ್ಳೆ ಕೆಲಸ ಅಲ್ವಾ ಸದ್ದಾಂ ಹುಸೇನ್ ಮಾಡಿದ್ದು? ನಾವ್ಯಾಕೆ ನಿಮಗೆ ನಮ್ಮ ದುಡ್ಡು ಕೊಡಬೇಕು ಅಂತೇಳಿ ನಿಲ್ಲಿಸಿದ್ರು. ತನ್ನ ದೇಶಕ್ಕೆ ತನ್ನ ತೈಲ, ಪ್ರಾಕೃತಿಕವಾಗಿ ಸಿಕ್ಕಂಥ ಒಂದು ತೈಲದ ಹಣವನ್ನು ತನ್ನ ದೇಶದ ಜನರಿಗೆ ಬಳಕೆ ಮಾಡಿಕೊಂಡ್ರು. ಆ ಹಣದಲ್ಲಿ ಎಲ್ಲವನ್ನು ಒಂದು ರೀತಿ ಮಹಿಳೆಯರಿಗೆ ಮತ್ತೆ ಸಾಕ್ಷರತೆ ಪ್ರಮಾಣ ಎಲ್ಲ, ದೇಶದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಕಲ್ಯಾಣ ಕಾರ್ಯಕ್ರಮಗಳನ್ನು ಅದೆಲ್ಲವನ್ನು ಕೂಡ ಸದ್ದಾಂ ಹುಸೇನ್ ಮಾಡಿದರು. ಆಮೇಲೆ ಭಾರತದ ಜೊತೆ ತುಂಬ ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಕೂಡ ಸದ್ದಾಂ ಹುಸೇನ್ ಇಟ್ಕೊಂಡಿದ್ರು. ಆನಂತರ ಏನಾಯಿತು? ಆನಂತರ ಅಮೇರಿಕ ಎಂಟ್ರಿ ಕೊಟ್ಟು ಸದ್ದಾಂ ಹುಸೇನ್ ಅವ್ರನ್ನ ಮುಗಿಸ್ತು. ಆಮೇಲೆ ಅಮೇರಿಕ ಹೇಳಿದ್ದೇನು, ಅಲ್ಲಿ ಇರಾಕ್ನಲ್ಲಿ ಅಲ್ಲಿ ಅಣ್ವಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಅಲ್ಲಿ ಯುರೇನಿಯಂ ಇದೆ, ಅಣ್ವಸ್ತ್ರಗಳು ಇವರು ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೆಪಗಳನ್ನು ಹೇಳಿ ಆ ದೇಶವನ್ನು ಮುಗಿಸಿದ್ರು. ಇವರು ಒಕ್ಕರಿಸ್ಕೊಂಡ್ರು, ಸದ್ದಾಂ ಹುಸೇನನ್ನ ಬಿಂಬಿಸಿದ್ರು. ಸದ್ದಾಂ ಹುಸೇನ್ ಅವನು ಒಂದು ರೀತಿ ಭಯೋತ್ಪಾದಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ರು. ಯಾಕಂದ್ರೆ ಇವ್ರಿಗೆ ಯಾರ ಮೇಲೆ ಕಣ್ಣಾಕ್ತಾರೆ ಅವ್ರನ್ನ ಕೆಟ್ಟದಾಗಿ ಬಿಂಬಿಸೋದೆ. ಆ ದೇಶದ ಒಂದಷ್ಟು ಜನರಲ್ಲಿ ಒಂದು ರೀತಿ ಇವನು ದೇಶದ್ರೋಹಿ ಅನ್ನೋ ಥರ ಬಿಂಬಿಸ್ಬಿಟ್ಟು ಅವ್ರು ನೋಡ್ದಾಕ್ತಾರೆ. ಸದ್ದಾಂ ಹುಸೇನ್ ಅವ್ರನ್ನ ಅದೇ ರೀತಿ ಇವ್ರು ಮುಗಿಸ್ಬಿಡ್ತಾರೆ. ಒಬ್ಬ ಒಳ್ಳೆ ನಾಯಕ ಆಗಿದ್ದ ಇರಾಕ್ ದೇಶ. ಅದಾಗತ್ತಾ? ಆನಂತರ ನಿಜಕ್ಕೂ ಲಿಬಿಯಾದಲ್ಲಿ ಒಂದು ಒಳ್ಳೆ ಜನಪ್ರಿಯ ನಾಯಕರಾಗಿ ಮೊಹಮ್ಮದ್ ಗದಾಫಿಯವರು ರೂಪುಗೊಂಡಿರ್ತಾರೆ. ಅವ್ರನ್ನ ಒಂದು ರೀತಿ ಆಧುನಿಕ ಇನ್ನೊಬ್ಬ ಚೆಗವೆರಾ ಅನ್ನೋ ಥರದಲ್ಲಿ ಜನರು ಪ್ರೀತಿಸ್ತಾರೆ, ಆರಾಧನೆ ಮಾಡ್ತಾ ಇರ್ತಾರೆ. ಆ ಮಟ್ಟಕ್ಕೆ ಲಿಬಿಯಾದಲ್ಲಿ ಮೊಹಮ್ಮದ್ ಗದಾಫಿಯವರು ಅಭಿವೃದ್ಧಿಯನ್ನ ಮಾಡಿರ್ತಾರೆ, ಜನರ ಮನಸ್ಸನ್ನ ಗೆದ್ದಿರ್ತಾರೆ, ಜನರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ಮಹಿಳೆಯರ ಸ್ವಾತಂತ್ರ್ಯ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ.
ಇಲ್ಲಿ ಎಲ್ಲ ರೀತಿಯ ಏನು ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ಏನು ಉಚಿತವಾದಂಥ ಶಿಕ್ಷಣ, ಜನ ಕಲ್ಯಾಣ ಏನೇನೆಲ್ಲ ಮಾಡಬೇಕು ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಮೊಹಮ್ಮದ್ ಗದಾಫಿಯವರು. ಆ ಮಟ್ಟಕ್ಕೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಾರೆ. ಇಲ್ಲಿಯೂ ಕೂಡ ಇದು ಬಡತನದಲ್ಲಿ ತುಂಬ ತಾಂಡವಾಡ್ತಿದ್ದಂಥ ದೇಶ, ಒಂದು ಚಿಕ್ಕ ದೇಶ. ಇಲ್ಲಿಯೂ ಕೂಡ ಅಮೇರಿಕಾದ ಕಂಪನಿಗಳು ಈ ದೇಶದ ತೈಲವನ್ನು ತೆಗೆದುಕೊಂಡು, ಇಲ್ಲೂ ಕೂಡ ಹೇರಳವಾದಂಥ ಒಂದು ಸಂಪದ್ಭರಿತ ತೈಲದ ವ್ಯವಸ್ಥೆ ಇರುತ್ತೆ, ತೈಲದ ಆಗರವೇ ಇರುತ್ತೆ. ಸೊ ಇಲ್ಲಿನ ತೈಲವನ್ನು ಇವರು ಲೂಟಿ ಮಾಡ್ತಾ ಇರ್ತಾರೆ ಅಮೇರಿಕದ ಕಂಪನಿಗಳು. ಯಾವಾಗ ಮೊಹಮ್ಮದ್ ಗದಾಫಿಯವರು ಇಲ್ಲಿಗೆ ಬರ್ತಾರೆ, ಅವರು ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಮಾಡಿ ಆ ದುಡ್ಡನ್ನು ಜನರಿಗೋಸ್ಕರ ಬಳಸ್ತಾರೆ. ಅದರಿಂದಾಗಿ ಜನರ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ತುಂಬ ಉತ್ತಮ ಮಟ್ಟಕ್ಕೆ, ಮೇಲ್ಮಟ್ಟಕ್ಕೆ ಬರುತ್ತೆ. ಇಲ್ಲಿ ಅಮೇರಿಕ ಕಣ್ಣಾಕಿ 1969ರಲ್ಲಿ ಗದಾಫಿಯವರು ಅಧಿಕಾರ ವಹಿಸ್ಕೊಂಡು ರಾಷ್ಟ್ರೀಕರಣ ಮಾಡಾದ್ಮೇಲೆ ಅಮೇರಿಕ ಕಣ್ಣಾಕಾದ್ಮೇಲೆ ಯಾವಾಗ ರಾಷ್ಟ್ರೀಕರಣ ಮಾಡ್ತಾರೆ, ರಾಷ್ಟ್ರೀಕರಣ ಮಾಡಿ ಜನರಿಗೆ ನೋಡಿ, ಇವರು ಉಚಿತವಾದ ಶಿಕ್ಷಣ, ಉಚಿತವಾದ ಆಸ್ಪತ್ರೆ ವ್ಯವಸ್ಥೆ, ವಿದ್ಯುತ್ ಉಚಿತವಾಗಿ ಕೊಡ್ತಾ ಇರ್ತಾರೆ. ಆಮೇಲೆ ಒಟ್ಟಾರೆ ಜನರನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸ್ತಾ ಇರ್ತಾರೆ, ಜನರ ಬದುಕನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ದಿರ್ತಾರೆ. ಇಲ್ಲಿ ಅಮೇರಿಕ ಕಣ್ಣಾಕಿ ಗದಾಫಿಯವ್ರನ್ನ ಅಮೇರಿಕ ಇಲ್ಲಿ ತನ್ನ ಕುತಂತ್ರ ಕೆಲಸವನ್ನ ಮಾಡುತ್ತೆ. ಆನಂತರ ಅಮೇರಿಕದ ಮುಂದಿನ ಸರ್ತಿ ಯಾವುದು ಅಂದರೆ ಅಫ್ಘಾನಿಸ್ತಾನದಲ್ಲಿ ನಜೀಬುಲ್ಲಾ ನೇತೃತ್ವದ ಸರ್ಕಾರ ಇರುತ್ತೆ. ನಜೀಬುಲ್ಲಾ ನೇತೃತ್ವದ ಸರ್ಕಾರ ಅಲ್ಲಿಯೂ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇರ್ತವೆ. ಮಹಿಳೆಯರಿಗೆ ಮತ್ತು ಅಲ್ಲಿನ ಜನರಿಗೆ ನಜೀಬುಲ್ಲಾ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಕುತಂತ್ರ ಮಾಡಿದಂಥ ಈ ಅಮೇರಿಕ ಇದು ಮಾಡೋದು ಹಂಗೇನೆ, ಅಲ್ಲಿ ಒಂದಷ್ಟು ಬಾಡಿಗೆ ದಗಾಕೋರನ್ನ, ಗೂಂಡಾಗಳನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಅವ್ರ ವಿರುದ್ಧ, ಆ ದೇಶದ ವಿರುದ್ಧನೇ ಆ ದೇಶದ ಜನರನ್ನ ಎತ್ತಿ ಕಟ್ಬಿಡ್ತಾರೆ, ಇಲ್ಲ ಇವರೇ ಹುಟ್ಟಾಕ್ಬಿಡ್ತಾರೆ. ಈ ನಜೀಬುಲ್ಲಾ ಅವ್ರ ಕತೆ ನೋಡಿ, ಅಫ್ಘಾನಿಸ್ತಾನದ ಇವರು ಇರ್ತಾರಲ್ಲ ಪ್ರಧಾನಿ, ಅಲ್ಲಿನ ಆಡಳಿತ ವ್ಯವಸ್ಥೆಯ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ಅಲ್ಲಿ ತಾಲಿಬಾನ್ ಭಯೋತ್ಪಾದಕರನ್ನ ಇವರೇ ಹುಟ್ಟಾಕಿ ಅವ್ರಿಗೆ ಸಪೋರ್ಟ್ ಮಾಡಿ ನಜೀಬುಲ್ಲಾ ಅವ್ರನ್ನ ಮುಗಿಸ್ಬಿಡ್ತಾರೆ. ಅಲ್ಲಿ ಅವ್ರನ್ನ ಮುಗಿಸ್ಬಿಟ್ಟು ಅಲ್ಲಿ ಇವ್ರ ಕಬ್ಜಾ ಮಾಡ್ಕೊಳ್ತಾರೆ. ಇವ್ರ ವ್ಯವಸ್ಥೆಗೆ ಏನು ಮಾಡ್ಕೋಬೇಕು ಅಂತ ಮಾಡ್ತಾರೆ. ಕೊನೆಗೆ ಈಗ ಅಫ್ಘಾನಿಸ್ತಾನ ಒಂದು ರೀತಿ ತಾಲಿಬಾನ್ ಆಡಳಿತ ವ್ಯವಸ್ಥೆಗೆ ಬಂದಿದೆ. ಇನ್ನೊಂದು ದುರಂತ ಅಂದರೆ, ಇಂಥ ತಾಲಿಬಾನ್ರಿಗೆ, ಇಂಥ ಭಯೋತ್ಪಾದಕ ದೇಶಕ್ಕೆ ನಮ್ಮ ದೇಶದ ಮೋದಿ ಸರ್ಕಾರ ಕೋಟಿಗಟ್ಟಲೆ ನೆರವು ಕೊಟ್ಟು ದುರಂತ. ಯಾರಿಗೆ ಕೊಡಬೇಕು, ಯಾರ ಜೊತೆ ಸ್ನೇಹ ಮಾಡಬೇಕು, ಯಾರ ಜೊತೆ ಪ್ರೀತಿ ವಿಶ್ವಾಸ ಇಟ್ಕೋಬೇಕು, ಯಾರ ಜೊತೆ ವಿದೇಶಾಂಗ ವ್ಯವಹಾರವನ್ನು ನೀತಿ ಮಾಡಬೇಕು ಅನ್ನೋ ವಿದೇಶಾಂಗ ಪ್ರಜ್ಞೆ ನಮ್ಮ ದೇಶದ ಪ್ರಧಾನಿಯವ್ರಿಗಿಲ್ಲ ಬಿಡಿ. ಆದರೆ ಅಮೇರಿಕ ನೋಡಿ ಯಾವ ರೀತಿ ದೇಶಗಳನ್ನು ಸರ್ವನಾಶ ಮಾಡ್ತಾ ಬಂದಿದೆ. ಇನ್ನು ಈಗ ಇತ್ತೀಚೆಗೆ ವೆನಿಜುವೆಲಾ ಜಗತ್ತಿನಲ್ಲಿಯೇ ಒಂದು 2-3ನೇ ಸ್ಥಾನದಲ್ಲಿದೆ. ಅತ್ಯಧಿಕ ತೈಲ ಸಂಪತ್ತನ್ನು ಒಳಗೊಂಡಿರುವಂಥ ದೇಶ ಅದು. ಸೊ ಈ ವೆನಿಜುವೆಲಾನ ನಾವು ಕಬ್ಜಾ ಮಾಡಿಕೊಂಡ್ರೆ ನಾವು ತೈಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು, ಜಗತ್ತನ್ನು ಆಟ ಆಡಿಸ್ಬೋದು, ನಮಗೆ ಬೇಕಾದಂಗೆ ನಾವು ಏನು ಆಡಳಿತವನ್ನು, ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಯಾರು ಜಾವೇಜ್ ಅವ್ರನ್ನ ಕಿಡ್ನಾಪ್ ಮಾಡಿ, ಅವ್ರ ಹೆಂಡತಿನೂ ಕಿಡ್ನಾಪ್ ಮಾಡ್ಕೊಂಡು ಈಗ ಮತ್ತೆ ಬೇರೆಯವರಿಗೆ, ತನಗೆ ಬೇಕಾದವ್ರಿಗೆ ಅಲ್ಲಿನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈಗ ಇದೇ ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಇರಾನ್ ಸರಿಯಾದ ಮರ್ಮಾಘಾತವನ್ನೇ ಕೊಟ್ಟಿದೆ. ನೀನು ಅಂದ್ಕೊಂಡಂಗಲ್ಲ, ಈ ಬೇರೆ ಬೇರೆ ದೇಶಗಳನ್ನೆಲ್ಲ ಹೆಂಗೆ ಚೂಟಿ ಹಾಕಿದೆ, ಹೆಂಗೆ ಸರ್ವನಾಶ ಮಾಡಿದೆ, ಹೆಂಗೆ ನೀನು ಕಂಟ್ರೋಲ್ ಇಟ್ಕೊಂಡು ಗುಲಾಮ ಮಾಡ್ಕೊಂಡಿದ್ಯಾ, ನಾವು ಹಂಗಲ್ಲಪ್ಪ, ನಾವು ಸಾಯೋವರೆಗೂ ಹೋರಾಡ್ತೀವಿ ಅಂತೇಳಿ ಇರಾನ್ ತೊಡೆ ತಟ್ಟಿ ಹೋರಾಟವನ್ನು ಮಾಡ್ತಾ ಇದೆ. ಅಂತಿಮವಾಗಿ ಯುದ್ಧ ಬೇಗ ನಿಲ್ಲಲಿ. ಆದರೆ ಈ ಯುದ್ಧಕೋರ, ದಗಾಕೋರ, ಲೂಟಿಕೋರ, ಕ್ರಿಮಿನಲ್, ಸಂಚುಕೋರ ಅಮೇರಿಕ, ಈ ದೇಶದ ಪರಂಪರೆ ಹೇಗಿದೆ ನೋಡಿ. ಈಗಿನ ಟ್ರಂಪ್ನ ನೀತಿಯೂ ಕೂಡ ಇದಕ್ಕೇನು ಹೊರತಾಗಿಲ್ಲ. ಒಂದು, ತಾನು ಹೇಳ್ದಂಗೆ ಕೇಳಬೇಕು, ತಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅಲ್ಲಿನ ಜನರನ್ನೇ ಎತ್ತಿ ಕಟ್ಬಿಟ್ಟು ಅವ್ರನ್ನೇ ಮುಗಿಸೋದು. ಈ ಇರಾನ್ನ ಮೊಸಾದಿಕ್ ಅವರು ಒಬ್ಬ ಅತ್ಯುತ್ತಮ ಪ್ರಧಾನಿಯಾಗಿರ್ತಾರೆ. ಮೊಸಾದಿಕ್ ಅವರು, ಆ ಮೊಸಾದಿಕ್ ಅವರನ್ನೇ ಅವರು ಕೂಡ ತೈಲವನ್ನು ರಾಷ್ಟ್ರೀಕರಣ ಮಾಡ್ತಿರ್ತಾರೆ. ಆ ಟೈಮಲ್ಲೇ ಬ್ರಿಟನ್ ಕಂಪ್ನಿ ಅಲ್ಲಿನ ತೈಲವನ್ನು ಕಬ್ಜಾ ಮಾಡಿಕೊಂಡು ಲಾಭ ಮಾಡ್ಕೊಳ್ತಾ ಇರುತ್ತೆ. ಇವ್ರು ಬಂದ್ಮೇಲೆ ಅದನ್ನ ರಾಷ್ಟ್ರೀಕರಣ ಮಾಡಾದ್ಮೇಲೆ ಆ ದುಡ್ಡನ್ನ ಜನರಿಗೆ ಬಳಸಿ ಅವರು ಒಳ್ಳೆ ನಾಯಕ ಆಗಿ ರೂಪುಗೊಂಡಿರ್ತಾರೆ, ಜನಾನುರಾಗಿಯಾಗಿ ರೂಪುಗೊಂಡಿರ್ತಾರೆ ಮೊಸಾದಿಕ್ ಅವರು, ಇರಾನ್ನ ಮೊಸಾದಿಕ್ ಅವರು. ಅಲ್ಲಿ ಇದೇ ಬ್ರಿಟನ್ನು, ಇದೇ ಅಮೇರಿಕ
ಅವ್ರನ್ನ ಕೆಳಗಿಳಿಸೋದಕ್ಕೆ ಕುತಂತ್ರವನ್ನ ಮಾಡುತ್ತೆ. ಅಲ್ಲಿನ ಒಂದು ಏಜೆನ್ಸಿಗೆ ಒಂದು ಇಷ್ಟು ಡಾಲರ್ ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ ಇಷ್ಟು ಡಾಲರ್ ಒಂದು 10 ಇಷ್ಟು ಡಾಲರ್ನ ಏನು ಮೀಸಲಿಡ್ತಾರೆ ಇವರು. ಕೊನೆಗೆ ಕುತಂತ್ರ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಎಂಥ ಮೊಸಾದಿಕ್, ಜನರ ಪ್ರೀತಿಯನ್ನು ಗಳಿಸಿದಂಥ ಮೊಸಾದಿಕ್ ಅವ್ರನ್ನೇ ಅವರ ದೇಶದ ಜನರಲ್ಲಿ ಎತ್ತಿ ಕಟ್ಬಿಟ್ಟು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವ್ರನ್ನ ದೇಶದ್ರೋಹಿ ಅನ್ನೋ ಥರದಲ್ಲಿ ಬಿಂಬಿಸುತ್ತೆ. ಅಂಥ ಒಂದು ಕೆಟ್ಟ ದೇಶ ಅಮೇರಿಕಾ. ನೋಡಿ, ಒಳ್ಳೆ ಜನರನ್ನ ಆ ದೇಶದ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಿ, ಸಂಚು ಮೂಡಿಸಿ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವ್ರನ್ನ ಅತ್ಯಂತ ಅಮಾನುಷವಾಗಿ ಕೊಲ್ಲುವಂತಹ, ಅವರ ಅಸ್ತಿತ್ವವನ್ನೇ ನಿರ್ನಾಮ ಮಾಡುವಂತಹ, ಅವ್ರನ್ನ ಸಂಪೂರ್ಣ ನಾಶ ಮಾಡುವಂತಹ ಕೆಟ್ಟ ಪರಂಪರೆಯ ದೇಶ ಅಮೇರಿಕಾ. ಒಂದು ತಾನು ಕಣ್ಣಾಕದ ಕಡೆ ಅವ್ರನ್ನ ಲೂಟಿ ಮಾಡುತ್ತೆ, ಅವ್ರ ಅಸ್ತಿತ್ವವನ್ನು ನಾಶ ಮಾಡುತ್ತೆ, ಇಲ್ಲಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಗುಲಾಮ್ ಆಗಿರು ಅಂತ ಹೇಳುತ್ತೆ. ಇಂಥ ಅಮೇರಿಕಾ ದೇಶಕ್ಕೆ ಇಡೀ ಎಲ್ಲ ದೇಶಗಳು ಒಗ್ಗೂಡಿ ಚೀಮಾರಿ ಹಾಕುವ, ಅದಕ್ಕೆ ತಕ್ಕ ಪಾಠ ಕಲಿಸುವ ಕೆಲಸಗಳಾಗಬೇಕು. ನಮ್ಮ ದೇಶದ ಪರಂಪರೆ ಒಂದು ಮಟ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರೋದ್ರ ಹಿಂದೆ ಬರೋದಕ್ಕಿಂತ ಅವ್ರನ್ನ ಬಿಟ್ಟು ಉಳಿದ ಎಲ್ಲ ಒಂದಷ್ಟು ಒಳ್ಳೆ ಪ್ರಧಾನಿಗಳು ಅಮೇರಿಕದ ನೆಲಕ್ಕೋಗಿ ಅಮೇರಿಕದ ತಪ್ಪುಗಳನ್ನು ಹೇಳಿ ಬಂದಿದ್ದಾರೆ. ನಿಂದು ಕೆಲಸ ನೀನು ನೋಡ್ಕೊಳ್ಳಯ್ಯ, ನಮ್ಮ ಬಗ್ಗೆ ನಿಮ್ಗೆ ಬರಕ್ಕೆ ಹೋಗ್ಬೇಡ, ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಮೇರಿಕದ ಬುದ್ಧಿಯೇ ಇದೆ. ನಾಳೆ ಭಾರತಕ್ಕೂ ಇದು ಕಣ್ಣು ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ಅನಗತ್ಯವಾದ ಯುದ್ಧಗಳನ್ನ ಹಾಕ್ತಾರೆ, ಅನಗತ್ಯವಾದ ಆರ್ಥಿಕ ನಿರ್ಬಂಧಗಳನ್ನು ಹೇರ್ತಾರೆ, ಅನಗತ್ಯವಾದ ಬ್ಲಾಕ್ ಮೇಲ್ ಮಾಡ್ತಾರೆ. ಈಗಾಗಲೇ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಿದ್ದಾರೆ. ಈಗ ನಾನು ಹೇಳ್ದಂಗೆ ರಷ್ಯಾ ಜೊತೆ ನೀನು ತೈಲವನ್ನು ಖರೀದಿ ಮಾಡು ಅಂತ ಹೇಳ್ತಾ ಇದೆ. 30 ದಿನಗಳ ಒಳಗಾಗಿ ಖರೀದಿ ಮಾಡುವಂತೇಳಿ ಗಡುವು ಕೊಡ್ತಾ ಇದೆ. ಇಂಥ ಒಂದು ಕೆಟ್ಟ ಅಮೇರಿಕಾ. ಆದರೆ ನಮ್ಮ ಹಿಂದಿನ ಪ್ರಧಾನಿಗಳು ಅಮೇರಿಕಾ ನಿಂದು ಎಷ್ಟಿದೆಯಾ ಅಷ್ಟು ನೋಡ್ಕೋ, ನನಗೆ ಹೇಳಕ್ ಹೋಗಿ ಬರಬೇಡ, ನೀನೇನು ಮಾಡ್ಕೊತೀಯ ಮಾಡ್ಕೋ ಹೋಗು ಅಂತ ಹೇಳಿದೆ. ಇದೇ ನಮ್ಮ ಪ್ರಧಾನಿಗಳು ನೀವು ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಬಂದಿದ್ದಾರೆ. ನೀವು ತೆಗೆದು ನೋಡಿ. ಆದರೆ ಇದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಅಮೇರಿಕಾ ಹೇಳ್ದಂಗೆ ತಲೆ ಆಡಿಸ್ಬಿಟ್ರಲ್ಲ, ಅದು ನಮಗೆ ಯಾಕೆ ಮೋದಿಯವ್ರನ್ನ ಪದೇ ಪದೇ ಈ ರೀತಿ ನಾವು ಮೆನ್ಷನ್ ಮಾಡಿ ಹೇಳ್ತಿದ್ದೀವಿ ಅಂದರೆ, ನಾಳೆ ಭಾರತಕ್ಕೂ ಈ ಸ್ಥಿತಿ ಬರಬಾರ್ದು. ನಮ್ಮದು ಸ್ವತಂತ್ರ, ಸಾರ್ವಭೌಮ, ಸ್ವಾಭಿಮಾನಿ ಮತ್ತು ಅಲಿಪ್ತ ನೀತಿಯನ್ನು ಒಳಗೊಂಡಿರುವಂಥ, ಶಾಂತಿಯನ್ನು ಬಯಸುವಂಥ ಮತ್ತು ಸ್ವಾಭಿಮಾನವನ್ನು ಇಟ್ಕೊಂಡಿರುವಂಥ ದೇಶ ನಮ್ಮ ತಂಟೆಗೆ ಬಂದರೆ ಸರಿ ಇರಲ್ಲ ಅನ್ನುವಂಥ ಸಂದೇಶವನ್ನು ವಿದೇಶಾಂಗ ನೀತಿಯ ವ್ಯವಸ್ಥೆ ಅಡಿ ಕೊಡಬೇಕಾಗಿತ್ತು. ಕೊನೆಯ ಪಕ್ಷ ಇಂಥ ಕೆಟ್ಟ ದೇಶದ ಜೊತೆ ವ್ಯವಹಾರವನ್ನಾದರೂ ಬಿಡಬೇಕಾಗಿತ್ತು. ಹೋಗಿ ಆ ದೇಶಕ್ಕೆ ಹೋಗಿ ಅದು ಮೋದಿ ಟ್ರಂಪ್ ಪರವಾಗಿ ಒಂದು ಪಕ್ಷದ ಪರವಾಗಿ ಇವರು ಕ್ಯಾಂಪೇನ್ ಮಾಡ್ಕೊಂಡ್ ಬರೋದಂತೆ, ನಾನು ಸ್ನೇಹಿತ ಅಂತ ಹೇಳ್ಕೊಳ್ಳೋದಂತೆ. ಇದು ಆಗಬಾರ್ದು. ನಿಮಗಲ್ದಿದ್ರು ನನ್ನ ದೇಶಕ್ಕೊಂದು ಸ್ವಾಭಿಮಾನ ಇದೆ, ಘನತೆ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ ಅಮೇರಿಕದ ಕೆಟ್ಟ ಕುತಂತ್ರ ಪರಂಪರೆ. ಇನ್ನು ಇವರ ಟಾರ್ಗೆಟ್ ಏನು ಅಂದರೆ ಲಿಬಿಯಾ ಏನು ಕ್ಯೂಬಾ, ಟರ್ಕಿ, ಬೇರೆ ಬೇರೆ ದೇಶಗಳಿದಾವಲ್ಲ, ಅಂಥ ದೇಶಗಳು. ನಮ್ಮ ದೇಶ ತಂಟೆಗೆ ಬಂದರೆ ಗೊತ್ತಿಲ್ಲ, ನಮ್ಮ ದೇಶದ ಜನ ಸ್ಟ್ರಾಂಗ್ ಆಗಿದ್ದಾರೆ ಅದಕ್ಕೆ ಬೇರೆ ರೀತಿ ಉತ್ತರ ಕೊಡೋದಕ್ಕೆ ಮತ್ತು ಫೇಸ್ ಮಾಡೋದಕ್ಕೆ. ಆದರೆ ದೇಶದ ಪ್ರಧಾನಿಗಳು ಯಾವ ರೀತಿ ಸ್ಟ್ರಾಂಗ್ ಇದ್ದಾರೆ, ಯಾವ ರೀತಿ ಸ್ವಾಭಿಮಾನ ಇಟ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಇದೇ ಕ್ಯೂಬಾ ಅಂದು ಚೆಗುವಾರ, ಫಿಡೆಲ್ ಕ್ಯಾಸ್ಟ್ರೋ ಅಂತ ಒಂದು ನಾಯಕತ್ವದಲ್ಲಿ ಹೋರಾಟದಲ್ಲಿ, ಗೆರಿಲ್ಲಾ ಮಾದರಿಯ ಹೋರಾಟದಲ್ಲಿ ತೊಡೆ ತಟ್ಟಿ ಇದೇ ಅಮೆರಿಕಕ್ಕೆ ಚಳಿ ಬಿಡಿಸಿದ್ರು. ಇವತ್ತು ಕಣ್ಣಾಕಿದ್ದಾರೆ. ಆದರೆ ಅಂಥ ಪರಂಪರೆ ಕ್ಯೂಬಾಗೂ ಇದೆ. ನಮ್ಮ ದೇಶದ ಪರಂಪರೆಯೂ ಹಾಗೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಅಮೇರಿಕದ ಈ ಕೆಟ್ಟ ಕುತಂತ್ರ ದಗಾಕೋರ ನೀತಿಗಳು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಮತ್ತೆ 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 ನಮ್ಮ ದೇಶದ ಸಾರ್ವಭೌಮತೆಯನ್ನು ಕಾಪಾಡ್ಕೊಳ್ಬೇಕಾಗಿದೆ. ಅಮೇರಿಕದ ವಿರುದ್ಧ ಜಗತ್ತಿನ ಎಲ್ಲ ರಾಷ್ಟ್ರಗಳು, ಎಲ್ಲ ಜನಗಳು ಸಿಡಿದೆದ್ದು ಅದರ ತಪ್ಪನ್ನು ಖಂಡಿಸಬೇಕಾಗಿದೆ. ಅದಕ್ಕೆ ಪಾಠ ಕಲಿಸಬೇಕಾಗಿದೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.